ನಮಸ್ಕಾರ ಅಣ್ಣ. ಇವತ್ತು ಬೆಳಗ್ಗೆ ಸರಿಸುಮಾರು 6:15 6:15 ನಮ್ಮ ಆತ್ಮೀಯರು ಸ್ನೇಹಿತರು ವಾರ್ಡ್ ನಂಬರ್ 24ರ ನಗರಸಭಾ ಸದಸ್ಯರು ಆದಂಥ ಎಸ್ ವೈ ರಾಜಶೇಖರ್ ಅವರು ದೈವಾಧೀನರಾದರು ಅನ್ನೋ ವಿಚಾರ ಫೋನ್ ಮೂಲಕ ನಮ್ಮ ಸ್ನೇಹಿತರು ತಿಳಿಸಿದಾಗ ಬಹಳ ಆಘಾತ ಆಯಿತು, ದಿಗ್ಭ್ರಮೆಯೂ ಆಯಿತು. ಅತಿ ಚಿಕ್ಕ ವಯಸ್ಸು 46-47 ವರ್ಷ, 57 ವರ್ಷ. ಈ ಭಾಗದಲ್ಲಿ ಜನಾನುರಾಗಿಗಳಾಗಿದ್ದರು, ಜನಗಳ ಹಿತವನ್ನು ಬಯಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ರಾಜಕೀಯವಾಗಿ ನಮಗೆ ಅವ್ರಿಗೆ ವಿರೋಧ ಇದ್ದರೂ ಕೂಡ ನಮ್ಮಲ್ಲಿ ಭಾಳ ಆತ್ಮೀಯತೆ ಅಂತ ಇಟ್ಕೊಂಡಿದ್ದಂತೆ, ಜನಗಳ ಹೃದಯವನ್ನು ಗೆದ್ದಂತಹ ವ್ಯಕ್ತಿ. ನಿನ್ನೆ ಸಂಜೆ ಕೂಡ ಅವ್ರನ್ನ ಮಾತಾಡಿಸಿಲ್ಲ, ಕಾಣಿಸಿದ್ರು, ಆರೋಗ್ಯವಾಗಿದ್ದರು. ಇವತ್ತು ಬೆಳಗ್ಗೆನೇ ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನೋ ವಿಚಾರವನ್ನು ಕೇಳಿ ಭಾಳ ದಿಗ್ಭ್ರಮೆ ಆಯಿತು. ನಮಗೆ ಬಹಳ ಕಷ್ಟ ಆಗ್ತಾಯಿದೆ ಅಂದರೆ ಆ ಕುಟುಂಬಕ್ಕೆ ಇನ್ನೆಷ್ಟು ನೋವಾಗ್ತಾಯಿದೆ ಅನ್ನೋದು ಬಹಳ ಖೇದದ ಸಂಗತಿ. ಹಾಗಾಗಿ ಇಡೀ ಕುಟುಂಬ ಮತ್ತು ವಾರ್ಡಿನ ಜನಗಳಿಗೆ ವಿಶೇಷವಾದ ಪ್ರೀತಿಯನ್ನು ಹೊಂದಿದ್ದಂಥ ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ. ಇನ್ನು ರಾಜಶೇಖರ್ ಅವರು ಒಂದು ನೆನಪು ಮಾತ್ರ, ಆದರೆ ಈ ಭಾಗದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಜನಾನುರಾಗಿಗಳಾಗಿದ್ದರು. ಮತ್ತು ನಾವು ರಾಜಕೀಯವಾಗಿ ಪ್ರತಿಸ್ಪರ್ಧಿಗಳು ಮಾತ್ರನೇ ಆಗಿದ್ದರೂ ಕೂಡ ಭಾಳ ವಿಚಾರಗಳನ್ನ, ಅಭಿವೃದ್ಧಿ ವಿಚಾರ ಬಂದಾಗ ಒಬ್ರಿಗೊಬ್ಬರು ಚರ್ಚೆಯನ್ನು ಮಾಡ್ತಾಯಿದ್ವಿ, ಸಲಹೆಗಳನ್ನು ತೊಗೊಳ್ತಾಯಿದ್ರು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ರು. ಅಂಥ ಒಳ್ಳೆಯ ವ್ಯಕ್ತಿಯನ್ನು ಪಕ್ಷಾತೀತವಾಗಿ ಎಲ್ಲರ ಜೊತೆನೂ ಒಟ್ಟಾಗಿದ್ರಿ. ತಾಲೂಕಲ್ಲಿ ನಿರಂತರವಾಗಿ 3-4 ಬಾರಿ ಚುನಾವಣೆಯನ್ನು ಗೆದ್ದಂಥ ವ್ಯಕ್ತಿ ಅಂದರೆ ಜನಗಳ ಪ್ರೀತಿ ಯಾವ ರೀತಿ ಗಳಿಸಿರ್ತಾರೆ ಅಂತ ನಾವು ಯೋಚನೆಯನ್ನು ಮಾಡ್ಬೋದು. ಅಂಥ ವ್ಯಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದೀವಿ. ಒಬ್ಬ ಸಂಘಟನಾ ಚತುರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾಳ ದುಃಖಕರವಾದ ವಿಚಾರ ಇದು. ಭಗವಂತನಲ್ಲಿ ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡೋದು ಬಿಟ್ಟರೆ ಏನು ಮಾಡೋದಕ್ಕಾಗೋದಿಲ್ಲ. ಇದು ಸಾಯೋ ವಯಸ್ಸಲ್ಲ, ಆರೋಗ್ಯಕರವಾದಂಥ ವ್ಯಕ್ತಿ ಹೃದಯಾಘಾತದಿಂದ ಇವತ್ತು ನಿಧನ ಹೊಂದಿದ್ದಾರೆ. ಹಾಗಾಗಿ ಇಡೀ ಕುಟುಂಬಕ್ಕೆ ಆ ಭಗವಂತ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ಜನರುಗಳಿಗೆ ಇನ್ನು ನೆನಪು ಮಾತ್ರ. ಮತ್ತು ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳು, ಚಿರಸ್ಥಾಯಿ ಉಳಿಯುವಂಥ ಕೆಲವೊಂದು ಕಾರ್ಯಗಳನ್ನ ಏನು ಮಾಡಿದ್ದಾರೆ ಅದು ಜನ ಮನಸ್ಸಲ್ಲಿ ಶಾಶ್ವತ ಉಳಿಯುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಆ ಕುಟುಂಬಕ್ಕೆ ಭಗವಂತ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇಂದು ಬೆಳಗ್ಗೆ ಎಲ್ರಿಗೂ ಎಸ್ ವೈ ರಾಜಶೇಖರ್, ನಮಗೆ ಮಾತ್ರ ರಾಜುನೇ. ಯಾಕಂದರೆ ನಾವು ಒಂದೇ ಜೊತೆಯಲ್ಲಿ 1ನೇ ಕ್ಲಾಸಿಂದ SLCವರೆಗೂ ನಾವೆಲ್ಲ ಒಂದೇ ಜೊತೆಯಲ್ಲಿ ಓದಿ ಇದೇ ಏರಿಯಲ್ಲಿ ಆಟ ಆಡಿಕೊಂಡು ಬೆಳೆದಿರೋರು ನಾವು. ನಮ್ಮದೇ ಏಜು 56 ವರ್ಷ. ಇವತ್ತು ಅಕಾಲಿಕವಾಗಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಈ ಒಂದು ವಾರ್ಡಲ್ಲಿ ಯಾರು ಏನೇ ಹೆಚ್ಚು ಕಮ್ಮಿ ಆದರೂ ಅವ್ರ ಮನೆಗಳಿಗೆ ಇವರೇ ಖುದ್ದಾಗಿ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಅವ್ರ ಮನೆಗೆ ಏನು ಬೇಕು ಏನು ಬೇಡ ಪ್ರತಿಯೊಂದು ನೋಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ. ಪುರಸಭೆಯಲ್ಲಿ, ನಗರಸಭೆಯಲ್ಲಿ ಯಾವುದೇ ಕೆಲಸ ಆಗಬೇಕಂದ್ರೆ ಒಂದೇ ಒಂದು ರೂಪಾಯಿ ಕೂಡ ಈ ಸೊತ್ತಿಂದ ಹಿಡಿದು ಯಾವುದೇ ಮೋರಿ ಕೆಲಸ ಆಗಲಿ, ರಸ್ತೆ ಕೆಲಸ ಆಗಲಿ, ಯಾರು 1 ರೂಪಾಯಿ ಲಂಚ ಇಲ್ದಿರ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ರಾಜು ಅವರು ಮಾತ್ರ. 4-5 ಸಲ ಚುನಾವಣೆ ಗೆದ್ದಿದ್ದಾರೆ. ಈ ವಾರ್ಡಲ್ಲಿ ಯಾರ ಹತ್ರನೂ ಅವರು ನಿಷ್ಠುರ ಅನ್ನೋದಿಲ್ಲ. ಯಾರನ್ನೂ ಪ್ರೀತಿಯಾಗಿ ಮಾತಾಡ್ತಾಯಿದ್ರು, ಯಾರಿಗೂ ದುಃಖ ತಪ್ಪಿಸೋಂಥ ಮಾತಾಡ್ತಾ ಇರಲಿಲ್ಲ. ಈ ದಿನ ಅವ್ರು ಈ ಥರ ಆಗಿರೋದಕ್ಕೆ ನಮಗೆಲ್ಲ ತುಂಬ ಜೊತೆಯಲ್ಲಿ ಬೆಳೆದಿದ್ದೀವಿ. ನಮ್ಗೆ ತುಂಬ ಬೆಳಗ್ಗೆ 6:15 ನಾವು ಇಲ್ಲೇ ಇದ್ದೀವಿ. ನಮಗೆಲ್ಲ ತುಂಬ ಸಂಕಟ ಆಗ್ತಾಯಿದೆ. ಭಗವಂತ ಅವ್ರ ಮನೆಯಲ್ಲಿ
ಈ ಒಂದು ದುಃಖ ಭರಿಸೋ ಶಕ್ತಿ ಕೊಡಬೇಕು. ಮತ್ತು ಅವರು ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮನೂ ಈ ಒಂದು ವಾರ್ಡಲ್ಲಿ ಡಿ ವಿ ಜಿ ಶಾಲೆ ಆಗಿರಲಿ, ಡಿ ವಿ ಜಿ ಶಾಲೆ ಇವಾಗ ಇಷ್ಟೊಂದು ಉನ್ನತೀಕರಣ ಆಗಬೇಕು ಅಂದರೆ ಅವರೇ ಕಾರಣ. ಆ ಶಾಲೆ ಅದು ಪಾಯದಿಂದ ಹಿಡಿದು ಪ್ರತಿಯೊಂದು ಮುಂದೆ ನಿಂತು ಮಾಡಿರುವಂಥ ರಾಜು. ಇಲ್ಲಿ ಗಂಗಮ್ಮನ ಗುಡಿ ಇದೆ, ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಪ್ರತಿಯೊಂದು ಗಣಪತಿ ಪೂಜೆ ಆಗಲಿ, ರಾಜ್ಯೋತ್ಸವ ಆಗಲಿ ಅವ್ರ ಕೈಯಿಂದ ಆಗೋದಷ್ಟು ಸಹಾಯ ಅವ್ರು ಮಾಡ್ತಾಯಿದ್ರು. ಇವತ್ತು ನಮ್ಮ ಒಂದು ವಾರ್ಡಿನಲ್ಲಿ ಒಂದು ಎಲ್ಲ ಹುಡುಗರಿಗೂ ಒಂದು ಆತ್ಮೀಯ ವ್ಯಕ್ತಿ ಕಳ್ಕೊಂಡಿದ್ದೀವಿ ನಾವು ಇವತ್ತು. ಆ ವ್ಯಕ್ತಿ ನಮಗೆ ನೆನಪು ಮಾತ್ರ. ಅವರೊಂದು ಕುಟುಂಬಕ್ಕಲ್ಲ, ನಮ್ಮ ಒಂದು ವಾರ್ಡ್ಗೆ ಅವರು ದುಃಖ ತರಿಸೋ ಅಂಥ ವ್ಯಕ್ತಿ ಆಗಿದ್ದಾರೆ. ಅವ್ರಿಗೆ ದೇವರು ಶಾಂತಿ ಕೊಡಬೇಕು ಅಂತೇಳಿ ನಾವು ಮನಸ್ಸು ಮಾಡಿ ನಮಸ್ಕಾರ ಮಾಡ್ತೀವಿ. ಬೆಳಗ್ಗೆಯಿಂದ ಶಾಸಕರು ಬಂದಿದ್ದಾರೆ, ಎಮ್ ಆರ್ ಮುರಳಿ ಬಂದಿದ್ದಾರೆ, ಮತ್ತು ಸತೀಶ್ ಕಲ್ಪಲ್ ಸತೀಶ್ ಅವರು ಬಂದಿದ್ದರು, ಮತ್ತು ನಗವಾರ ಸತ್ಯಣ್ಣ ಅವರು ಬಂದಿದ್ದರು. ಎಲ್ಲ ನಗರಸಭೆ ಕೆಲಸದವರು ಬಂದಿದ್ದರು, ನಗರಸಭೆ ಅಧಿಕಾರಿಗಳು ಬಂದಿದ್ದರು, ಮತ್ತು ಈ ಶ್ರೀಧರ್ ಸಾಹೇಬರು ಬಂದಿದ್ದರು. ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಅವರು ಅವರ ಒಂದು ನಗರಸಭೆ ಪರವಾಗಿ ಎಲ್ಲ ಕೆಲಸಗಾರಗಳು ಸ್ವಚ್ಛತೆ ಬಗ್ಗೆ ಎಲ್ಲ ನೋಡ್ಕೊತಾ ಇದ್ದಾರೆ. ಇಲ್ಲಿ ಜಬೀವುಲ್ಲಾ ಕೂಡ ಇದೇ ವಾರ್ಡ್, ಪಕ್ಕದ ವಾರ್ಡ್ ಅವ್ರದ್ದು ಜಬೀವುಲ್ಲಾದು. ಅವರು ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಜನಗಳಿಗೆ ನೀರು ಬೇಕು, ಕಾಫಿ ಬೇಕು, ಟೀ ಬೇಕು, ಎಲ್ಲ ಜಬೀವುಲ್ಲಾ, ರಾಜು, ನಾವು ಎಲ್ಲ ಒಂದೇ ಜೊತೆಯಲ್ಲಿ ಬೆಳೆದಿರೋವಂಥವ್ರು, ಏನು ಜಾಸ್ತಿ ದೊಡ್ಡ ಇದನ್ನಲ್ಲ. ಎಲ್ಲ ಇಲ್ಲೇ ಅವರು ನಗರಸಭೆ ವತಿಯಿಂದ ಕಾರ್ಮಿಕರು ಎಲ್ಲ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೂಡ ಇಲ್ಲೇ ಇದ್ದಾರೆ. ಎಲ್ಲ ಸ್ವಚ್ಛತೆ ಎಲ್ಲ ನೀಟಾಗಿ ಕಾಪಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ರಾಜು ಅಂತ ಹೇಳೋಕ್ಕೆ ನಾವು ಎರಡನೇ ಮಾತಿಲ್ಲ. ರಾಜು ಅಂದರೆ ನಮಗೊಂಥರ ಗೌರವಾನ್ವಿತ ವ್ಯಕ್ತಿ ಅಷ್ಟೇ. ಇನ್ನು ಅವ್ರ ನೆನಪು ಮಾತ್ರ ನಮಗಿದೆ.